ದರ್ಶನ್ಗೆ ಜೈಲಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂಕಷ್ಟಗಳ ಸರಮಾಲೆ ಯಾವ ರೀತಿ ಎದುರಾಗಿದೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಇನ್ನೊಂದು ಕಡೆಗೆ ರಾಜಾತಿಥ್ಯದ ಫೋಟೋ ಲೀಕ್ ಆಗಿತ್ತು ಹೇಗೆ ಗೊತ್ತಾ? ಫೋಟೋ ಲೀಕ್ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಬ್ರೇಕ್ ಮಾಡ್ತಾ ಇದೆ. ಜೈಲಿನ ಫೋಟೋ ಲೀಕ್ ಹಿಂದೆ ಹಲವು ಲೆಕ್ಕಾಚಾರಗಳೇ ಇದ್ದಾವಂತೆ. ಫೋಟೋ ಲೀಕ್ ಆಗಿದ್ದು ಸುಖ ಸುಮ್ಮನೆ ಅಲ್ಲ. ಅದರ ಹಿಂದೆ ಕೆಲವು ಸ್ಟ್ರಾಟಜಿಗಳನ್ನ ಕೆಲವರು ಇಟ್ಕೊಂಡಿದ್ರು. ಅಧಿಕಾರಿಗಳ ಪ್ರಾಥಮಿಕ ತನಿಖೆಯಲ್ಲೇ ಫೋಟೋ ಲೀಕ್ ಆಗಿತ್ತು ಹೇಗೆ, ಏನು, ಹಿಂದಿನ ಉದ್ದೇಶ ಏನು ಅಂತ. ಫೋಟೋ ಲೀಕ್ ಹಿಂದೆ ರೌಡಿ ಶೀಟರ್ ಹಿಂಬಾಲಕರ ಕೈವಾಡದ ಶಂಕೆ ಇದೆ. ಆ ರೌಡಿ ಶೀಟರ್ ಬೇರೆ ಯಾರೂ ಅಲ್ಲ, ದರ್ಶನ್ ಪಕ್ಕದಲ್ಲಿ ಸಿಟ್ಟಿಂಗ್ ಹಾಕಿದ್ರಲ್ಲ ವಿಲ್ಸನ್ ಗಾರ್ಡನ್ ನಾಗ, ಆತನ ಹಿಂಬಾಲಕರೇ. ನಾಗನಿಗೆ ಹಿಂಬಾಲಕರು ಬಿಲ್ಡಪ್ ಕೊಡೋದಕ್ಕೆ ಹೋಗಿ ದರ್ಶನ್ ಕೂಡ ತಗ್ಲಾಕಿದ್ರು ಅಂತ ಚರ್ಚೆಗಳು ಆಗ್ತಾ ಇದೆ. ದರ್ಶನ್ ಜೊತೆಗೆ ಕೂತಿರುವಂತಹ ಫೋಟೋ ತೆಗೆದು ಹೆಂಗೆ ನಮ್ಮ ಬಾಸಿನ ಗತ್ ನೋಡು, ಯಾರ ಜೊತೆ ಕೂತಿದ್ದಾರೆ ನೋಡು ಅಂತೆಲ್ಲ ಪ್ಲಾನ್ ಮಾಡಿಕೊಂಡು ಬಿಲ್ಡಪ್ ಕೊಟ್ಕೊಳ್ಳೋಕೆ ಮುಂದಾಗಿದ್ರು. ಅದು ಬ್ಯಾಕ್ ಫೈರ್ ಆಗಿದೆ. ಪರಪ್ಪನಗ್ರಹಾರ ಜೈಲಿನಲ್ಲಿರುವಂತಹ ನಾಗನ ಹಿಂಬಾಲಕರು ಫೋಟೋ ತೆಗೆದು ಹೊರಗೆ ಲೀಕ್ ಮಾಡಿದ್ರೆ ನಾಗನ ಹವಾ ಇನ್ನೂ ಜಾಸ್ತಿ ಆಗತ್ತೆ ಅಂತ ಹೇಳಿ ಲೆಕ್ಕಾಚಾರ ಇಟ್ಕೊಂಡು ಫೋಟೋವನ್ನ ವೈರಲ್ ಮಾಡಿರುವಂತಹ ಶಂಕೆ ಇದೆ. ಬಾಸ್ಗೆ ಬಿಲ್ಡಪ್ ಕೊಡೋಕೆ ಹೋದಂತಹ ತಲೆ ಇಲ್ಲದ ವ್ಯಕ್ತಿಗಳ ಕಾರಣಕ್ಕೆ ಈಗ ದರ್ಶನ್ಗೂ ಕೂಡ ಸಮಸ್ಯೆ ಎದುರಾಗ್ತಾ ಇದೆ. ಬಿಟ್ಟಿ ಬಿಲ್ಡಪ್ಪು, ಶೋಕಿ ಜೀವನ, ವಿಲಾಸಿ ಜೀವನ ಎಲ್ಲವೂ ಕೂಡ ಈಗ ದರ್ಶನ್ ಕುತ್ತಿಗೆಗೆ ತಂದಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಫೋಟೋ ಲೀಕ್ ಯಾಕಾಯ್ತು, ಹೇಗಾಯ್ತು, ಹಿಂದಿನ ಲೆಕ್ಕಾಚಾರ ಏನು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ.